ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇವರ ನಾಡು ಕೇರಳಂನಲ್ಲಿ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವಯನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರೋದು ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ವರದಾನ ಆಗಿದೆ. ಯಾಕೆ ಅಂದರೆ ಕರ್ನಾಟಕದಲ್ಲೂ ಮಳೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ನಿಮಗೆ ವಯನಾಡು ಭಾಗದಲ್ಲಿ ಮಳೆ ಜಾಸ್ತಿ ಆದಷ್ಟು ಕಬಿನಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತೆ. ಈಗಾಗಲೇ ಕಬಿನಿ ಜಲಾಶಯ ತುಂಬಿದೆ. ಹಾಗಾಗಿ ನಿಮಗೆ ಚಾಮರಾಜನಗರ, ಮೈಸೂರು, ಬೆಂಗಳೂರು, ಮಂಡ್ಯ ಈ ಭಾಗದ ಜನ ಸದ್ಯಕ್ಕೆ ನಿಟ್ಟುಸಿರು ಬಿಡುವಂತಾಗಿದೆ. ಜೊತೆಗೆ ಈ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತಕ್ಕಂಥ ಒಂದು ಕಾನೂನಾಗಿತ್ತಲ್ಲ, ಆದೇಶ. ಅವರು 3,500 ಕ್ಯೂಸೆಕ್ ಕೇಳ್ಕೊಂಡ್ರೆ ನಾವು ಈಗ ದಿನನಿತ್ಯ 15,000 ಕ್ಯೂಸೆಕ್ ಕಬಿನಿಯಿಂದನೇ ಡೈರೆಕ್ಟಾಗಿ ಬಿಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಹತ್ರ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ 2 ದಿವಸದಲ್ಲಿ ಸನ್ನಿವೇಶ ಈಗ ಬದಲಾಗ್ಬಿಟ್ಟಿದೆ. ಒಟ್ಟಾರೆ ಹಳೆ ಮೈಸೂರು ಭಾಗದ ಕಾವೇರಿ ಕೊಳ್ಳದಲ್ಲಿ ಬರ್ತಕ್ಕಂಥ 4 ಜಲಾಶಯಗಳು ಈಗ ಒಂದು ರೀತಿ ಜೀವಕಳೆಯಿಂದ ತುಂಬಿ ತುಳುಕ್ತಾ ಇವೆ. ಅದರಲ್ಲಿ KRS ಸ್ವಲ್ಪ ಕಡಿಮೆ, ಉಳಿದಂತೆ 3 ಜಲಾಶಯಗಳು ತುಂಬುವ ಹಂತಕ್ಕೆ ಬಂದಿದೆ. ಹಾಗಾಗಿ ನಮ್ಮ ರಾಜ್ಯದ ರೈತರು ಮತ್ತು ಕುಡಿಯುವ ನೀರಿಗೆ ನಂಬಿಕೆಯನ್ನು ಇಟ್ಕೊಂಡಂಥವರು ಎಲ್ಲರೂ ಕೂಡ ನಿಟ್ಟುಸಿರು ಬಿಡುವಂತಹ ಸನ್ನಿವೇಶ. ಹಾಗಾದರೆ ಕಳೆದ 2 ದಿವಸದಿಂದ ಸನ್ನಿವೇಶ ಹೇಗೆ ಬದಲಾಯಿತು, ಹೇಗಿದೆ ಈ ಭಾಗದ ಮಳೆಯ ಅಬ್ಬರ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕೇರಳಂನ ವಯನಾಡಿನಲ್ಲಿ ಭಾರೀ ಮಳೆ, ಕಾವೇರಿ ಕೊಳ್ಳದ ಡ್ಯಾಮುಗಳಿಗೆ ಜೀವಕಳೆ, ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿ. ದೇವರನಾಡು ಕೇರಳಂನಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ವಯನಾಡು ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋ ಪರಿಣಾಮ ಕರುನಾಡಿಗೆ ವರವಾಗ್ತಿದೆ. ಅಲ್ಲದೆ ರಾಜ್ಯದಲ್ಲಿ ವರುಣ ದೇವ ಕೃಪೆ ತೋರಿದ್ದು ಕಾವೇರಿ ಕೊಳ್ಳದ ಜಲಾಶಯಗಳಿಗೆ ಜೀವಕಳೆ ಬಂದಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದ ಮಳೆ ಆಗ್ತಿದ್ದು ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಮೈಸೂರು, ಬೆಂಗಳೂರು, ಚಾಮರಾಜನಗರ ರೈತರ ಪಾಲಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಕೇರಳದಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಕಬಿನಿಯ ಒಡಲು ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯಕ್ಕೆ ಈಗ 30,000 ಕ್ಯೂಸೆಕ್ ಒಳಹರಿವಿದೆ. ಹೀಗಾಗಿ ಜಲಾಶಯದಿಂದ 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಕೇರಳಂನಲ್ಲಿ ಇನ್ನೂ 3-4 ದಿನಗಳ ಕಾಲ ಮಳೆಯಾಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ತಿಳಿಸಿದೆ. ಭಾರೀ ಮಳೆಯಿಂದಾಗಿ ಕಬಿನಿ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ನ ಭದ್ರತೆ ದೃಷ್ಟಿಯಿಂದಾಗಿ ಇದೀಗ ಅಧಿಕ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಈಗ ತಾವೀಗ ಗಮನಿಸ್ತಾ ಇರುವಂಥದ್ದು ಕಬಿನಿ ಜಲಾಶಯದ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿಯೂ ಕೂಡ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಈಗ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಜಲಾಶಯಕ್ಕೆ ಈಗ 30,000 ಕ್ಯೂಸೆಕ್ಸ್ ನೀರು ಒಳ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ನ ಭದ್ರತಾ ದೃಷ್ಟಿಯಿಂದಾಗಿ ಇಷ್ಟು ಪ್ರಮಾಣದ ನೀರನ್ನು ಈಗ ಹೊರಗಡೆ ಬಿಡ್ತಾ ಇರುವಂಥದ್ದು. ಕೇರಳದ ವಯನಾಡಿನಲ್ಲಿ ಇನ್ನೂ ಮಳೆ ನಿರಂತರವಾಗಿ 3-4 ದಿನಗಳ ಕಾಲ ನಿರಂತರವಾಗಿ ಬರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆಯ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಜಲಾಶಯದ ಭದ್ರತೆ ದೃಷ್ಟಿಯಿಂದಾಗಿ ಈಗ ಇಷ್ಟು ಪ್ರಮಾಣದ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಕಬಿನಿ ಜಲಾಶಯದ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇರುವಂಥದ್ದು. ಇದು ಸಂಪೂರ್ಣವಾಗಿ ನದಿಗೆ ಹರಿಯುವಂತಹ ಜಾಗ. ಅಂದರೆ ತಮಿಳುನಾಡಿಗೆ ನಾವೀಗೇನು ಕೋರ್ಟಿನ ಆರ್ಡರಿನ ಪ್ರಕಾರವಾಗಿ ನೀಡಬೇಕಾಗಿರುವಂಥ ನೀರು ಅದಕ್ಕೂ ಸೇರಿದಂತೆ ಈ ಕಬಿನಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ಭಾಗಗಳಿರ್ಬೋದು ಅಥವಾ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕಂತೆ ಕಾಣ್ತಾ ಇದೆ. ಯಾಕಂದರೆ ಕಬಿನಿ ಜಲಾಶಯ 2-3 ದಿನಗಳಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಭರ್ತಿಯಾಗುವಂಥ ಜಲಾಶಯ ಅನ್ನುವಂಥ ಖ್ಯಾತಿಯೂ ಕೂಡ ಕಬಿನಿ ಜಲಾಶಯಕ್ಕಿದೆ. ಈಗ ಕೇರಳದ ವಯನಾಡಿನಲ್ಲಿ ಮಳೆ ಇನ್ನೂ ಕೂಡ ನಿರಂತರವಾಗಿ ಎಲ್ಲಿಯವರೆಗೆ ಮಳೆ ಕೇರಳದ ವಯನಾಡಿನಲ್ಲಿ ನಿಲ್ಲುವುದಿಲ್ವೋ ಅಲ್ಲಿಯವರೆಗೂ ಕೂಡ ಇಷ್ಟೇ ಪ್ರಮಾಣದ ನೀರು ಹೆಚ್ಚಾಗ್ಬೋದು. ಹೀಗಾಗಿಯೇ ಜಲಾಶಯದಿಂದ ಯಾವಾಗ 25,000 ಕ್ಯೂಸೆಕ್ಸ್ ಬಿಡಲಾಗ್ತದೆ, ಈಗಾಗಲೇ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ರಿಲೀಸ್. ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಸೃಷ್ಟಿ. ನದಿ ಪಾತ್ರದ ಜನ ಎಚ್ಚರದಿಂದಿರುವಂತೆ ಸೂಚನೆ. ಇನ್ನು ಡ್ಯಾಮ್ನ ಸುರಕ್ಷತೆಯ ದೃಷ್ಟಿಯಿಂದ 4 ಕ್ರಸ್ಟ್ ಗೇಟ್ಗಳನ್ನು ತೆರೆದು 25,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. ಜಲಾಶಯಕ್ಕೆ ಈಗ 30,000 ಕ್ಯೂಸೆಕ್ ಒಳಹರಿವಿದೆ. ಹೀಗಾಗಿ ಜಲಾಶಯದಿಂದ 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಹರಿಸಿದ್ದು ಇದರಿಂದ ಕಪಿಲಾ ನದಿಯ ಭೋರ್ಗರೆತ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ನದಿಗೆ ನೀರನ್ನು ಹರಿಸಲಾಗ್ತಾ ಇರೋದ್ರಿಂದ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ.
ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಕಬಿನಿ ಜಲಾಶಯದ ಮೊದಲ ಕ್ರಸ್ಟ್ ಗೇಟ್. ಒಟ್ಟು ಕಬಿನಿ ಜಲಾಶಯಕ್ಕೆ 4 ಕ್ರಸ್ಟ್ ಗೇಟ್ಗಳಿದ್ದಾವೆ. ಈ 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಅಷ್ಟು ಈಗ 25,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಇದು ಕ್ರಸ್ಟ್ ಗೇಟ್ನ ಸಮೀಪದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕಬಿನಿ ಜಲಾಶಯ ಒಟ್ಟು 84 ಅಡಿ ಇದೆ. 19.59 TMC ನೀರನ್ನು ಹಿಡಿಯುತ್ತೆ. ಈಗ ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಜಲಾಶಯವು ಕೂಡ ಭರ್ತಿಯಾಗಿದೆ. ಹೀಗಾಗಿ ಸಹಜವಾಗಿಯೇ ಡ್ಯಾಮ್ನ ಭದ್ರತಾ ದೃಷ್ಟಿಯಿಂದಾಗಿ 4 ಕ್ರಸ್ಟ್ ಗೇಟನ್ನು ಕೂಡ ಓಪನ್ ಮಾಡಿರುವಂಥದ್ದು. 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಈಗ 25,000 ಕ್ಯೂಸೆಕ್ಸ್ ಹೊರಗಡೆ ಬಿಡ್ತಾ ಇರುವಂಥದ್ದು. ಇನ್ನು ಬಹುತೇಕ ಸಂಜೆ ವೇಳೆಗಡೆ ಆ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗ್ಬೋದು. ಇದು ಎರಡನೇ ಕ್ರಸ್ಟ್ ಗೇಟ್. ಎಲ್ಲ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಒಂದೇ ಪ್ರಮಾಣದಲ್ಲಿ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ 25,000. ಒಂದು ವೇಳೆ ಇನ್ಫ್ಲೋ ಜಲಾಶಯದ ಇನ್ಫ್ಲೋ ಮತ್ತಷ್ಟು ಹೆಚ್ಚಾಗಿಬಿಟ್ರೆ ಅದರ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಈಗ ನೀವು ಜಲಾಶಯದ ಹೊರಭಾಗಕ್ಕೆ ಹೋಗ್ತಾ ಇರುವಂತಹ ನದಿಯ ರಭಸವನ್ನು ಕೂಡ ನೀವೀಗ ಕಾಣ್ತಾ ಇದ್ದೀರಿ. ಕಬಿನಿ ಭರ್ತಿ, ಮುಳುಗಡೆಯಾದ ಸೇತುವೆ, ಹಲವು ಗ್ರಾಮಗಳ ನೇರ ಸಂಪರ್ಕ ಕಡಿತ. ಇನ್ನು ಕಬಿನಿ ಜಲಾಶಯದಿಂದ ಅತಿ ಹೆಚ್ಚಿನ ನೀರನ್ನ ಕಪಿಲಾ ನದಿಗೆ ಬಿಡ್ತಾ ಇರುವ ಕಾರಣ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆಯಾಗಿ 10 ಊರುಗಳ ನೇರ ಸಂಪರ್ಕ ಕಡಿತವಾಗಿದೆ. ಜಲಾಶಯದ ಸಮೀಪದ ಬಿದರಹಳ್ಳಿ ಸೇತುವೆ ಮುಳುಗಡೆಯಾಗಿ ಹಲವು ಗ್ರಾಮಗಳ ನೇರ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯ ತುಂಬಿದೆ. ಈಗಾಗಲೇ ಕಬಿನಿ ಜಲಾಶಯದಿಂದ 30,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹೀಗಾಗಿ ಕಪಿಲಾ ನದಿಯ ಬೋರ್ಗರೆತ ಕ್ಷಣಕ್ಕೂ ಹೆಚ್ಚಾಗಿ ಈಗ ಹಲವು ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಬಿದರಹಳ್ಳಿ ಬ್ರಿಡ್ಜ್. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಬಿದರಹಳ್ಳಿಯ ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದು ಮೈಸೂರಿನ ಎಚ್.ಡಿ.ಕೋಟೆಯಲ್ಲಿರುವಂತಹ ಬೀಚಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ನ ಮೂಲಕವಾಗಿ ಈ ಬಿದರಹಳ್ಳಿಯ ಸೇತುವೆ ಮೂಲಕವಾಗಿ ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಈ ಒಂದು ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಯಾವಾಗ ಕಬಿನಿ ಜಲಾಶಯದಿಂದ ಒಟ್ಟು 30,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆಯೋ ತಕ್ಷಣದಲ್ಲೇ ಕಪಿಲಾ ನದಿಯಲ್ಲೂ ಕೂಡ ಪ್ರವಾಹ ಭೀತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿಯೇ ಈ ಒಂದು ನದಿಯ ಪಾತ್ರದಲ್ಲಿರುವಂಥ ಹಲವು ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿದ್ದಾವೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಈ ಕಡೆ ಭಾಗದಿಂದ ಬೀಚಹಳ್ಳಿಯ ಭಾಗದಿಂದ ಬಿದರಹಳ್ಳಿಯ ಅನೇಕ ಊರುಗಳಿಗೆ ಹೋಗುವಂತಹ ಒಂದು ಪ್ರಮುಖವಾದಂತಹ ಸೇತುವೆ ಇದು. ಈ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮತ್ತು ಭಾಳಷ್ಟು ಕಡೆಗಳಲ್ಲಿ ಭಾಳಷ್ಟು ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ನೀರು ತುಂಬುವಂತಹ ಆತಂಕವೂ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಯಾವಾಗಲೇ ಕಬಿನಿ ಜಲಾಶಯದಿಂದ 50,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗುತ್ತೋ ಆಗ ಪ್ರವಾಹದ ಭೀತಿ ಹೆಚ್ಚಾಗುತ್ತೆ. ಸದ್ಯಕ್ಕೆ 30,000 ಕ್ಯೂಸೆಕ್ಸ್ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಹಲವು ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಕೇರಳಂನಲ್ಲಿ ಸುರಿತಾ ಇರುವ ರಣರಕ್ಕಸ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಎಡೆಬಿಡದೆ ಸುರಿತಾ ಇರುವ ಭಾರಿ ಮಳೆಗೆ ಮಿನಿಚಿಲ್ ಮತ್ತು ಲಾಲಂ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಉಕ್ಕಿ ಹರಿತಾ ಇದ್ದಾವೆ. ಪಾಲಾಪಟ್ಟಣ ಸಂಪೂರ್ಣ ಜಲಾವೃತಗೊಂಡಿದೆ. ದಿಢೀರ್ ನುಗ್ಗಿದ ಪ್ರವಾಹದ ನೀರು ನೂರಾರು ಮನೆಗಳು ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಜಲಾವೃತವಾಗಿಸಿದೆ. ಸಾರಿಗೆ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಾಲಾಪಟ್ಟಣದ ಬಹುತೇಕ ಎಲ್ಲ ರಸ್ತೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಪಾಲ ಇರಾಟುಪೇಟ ಹೆದ್ದಾರಿ ಪಾಲ ಕೊಟ್ಟಾಯಂ ರಸ್ತೆ ನೀರಿನಲ್ಲಿ ಮುಳುಗಡೆಯಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಮುಂಡುಪಾಲಂ ಬಳಿ ಸುಮಾರು 4 ಅಡಿಗಳಷ್ಟು ನೀರು ನಿಂತಿದೆ. ಭಾರೀ ಮಳೆಯಿಂದ ಶಿವನ ದೇವಸ್ಥಾನವೊಂದು ಮುಳುಗಡೆಯಾಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ 12 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೋಚಿಕೋಡ್, ಕಣ್ಣೂರು, ಕಾಸರಗೋಡಿನಲ್ಲಿಯೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಹಲವೆಡೆ ಸೇತುವೆಗಳೇ ಕೊಚ್ಚಿ ಹೋಗಿವೆ. ಒಟ್ಟಾರೆ ಕೇರಳಂನ ವಯನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಕಾರಣ ಮೈಸೂರಿನ ಕಬಿನಿ ಸಂಪೂರ್ಣ ಭರ್ತಿಯಾಗಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಅತ್ತ ಕೇರಳಂನಲ್ಲಿಯೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಇನ್ನು 3-4 ದಿನ ದೇವರ ನಾಡಿನಲ್ಲಿ ವರುಣನ ನರ್ತನ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.